ಈ ಪುಣ್ಯಭೂಮಿಯಲ್ಲಿ ನನಗೆ ನಾವು ಮಾತಾಡಲಿಕ್ಕೆ ಸಿಕ್ಕಲಿಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಚಂದ್ರಶೇಖರ್ ಅವರೇ, ರಾಜೇಂದ್ರ ಕುಮಾರ್ ಅವರೇ ಹಾಗೂ ನಮ್ಮ ಭೀಮಾ ನಾಯಕ್ ಅವರೇ, ರಾಜಣ್ಣ ಅವರೇ, ಪ್ರಭಾಕರ್ ಅವರೇ, ಉತ್ತಮಿ ಅವರೇ ಹಾಗೂ ಇನ್ನಿತರ ಗಣ್ಯರೇ, ಪತ್ರಕರ್ತರೇ, ನನ್ನ ಪ್ರೀತಿಯ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ಮೊದಲು ಇವತ್ತಿನ ಸಮಾವೇಶಕ್ಕೆ, ಈ ಮೊದಲನೇ ವರ್ಷದ ಸಮಾವೇಶಕ್ಕೆ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು. ಸಂಘಟನೆ ಮಾಡೋದು ಎಷ್ಟು ಈಸಿನೋ ಕಂಟಿನ್ಯೂ ಮಾಡೋದು ಅಷ್ಟೇ ಡಿಫಿಕಲ್ಟ್. ಅನುಭವ ಭೀಮಾ ನಾಯಕ್ ಅವರೆಲ್ಲರೂ ಸೇರಿ ಇದೇನು ಟ್ರಸ್ಟ್ ಮಾಡ್ಯಾರ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ, ಕಮಿಟಿ ಮೆಂಬರ್ಸ್ ಮಾಡ್ತಾರೆ. ನನ್ನ ಆಸೆ ಈ ಸಂಘಟನೆ ಮುಂದುವರೆದುಕೊಂಡು 4 ಜನರಿಗೆ ಉಪಯೋಗ ಆಗಂಗ ಮಾಡಬೇಕಂತ ನನ್ನ ಡೈರೆಕ್ಷನ್. ಯಾಕಂದ್ರೆ ನಾನು ಸಂಘಟನೆ ಮಾಡಿ ಸಂಘಟನೆ ನೀಡಿದ್ದೀನಿ, ಹೊಡೆದಾಡ್ತಾ ಇದ್ದೀನಿ. ಸಂಘಟನೆಯಲ್ಲಿ ಯಾವಾಗ ಬರೋದೇನು ಒಬ್ಬರಿಗೊಬ್ಬರು ಜಗಳ. ಫಸ್ಟ್ ಅವ ನನಗೋಸ್ಕರ ಅಂತ ಇವಾಗ ಲೆಕ್ಕ ಸರಿ ಕೊಟ್ಟಿಲ್ಲ, ಇವ ಮೀಟಿಂಗ್ ಮಾಡಿಲ್ಲ. ಮುಖ್ಯವಾದ ಧೋರಣೆಗಳು ಯಾರು ವಿಚಾರ ಮಾಡಲ್ಲ. ನಾವು ಎಲ್ಲಿ ಸರ್ವರ್ ಮಾಡಿದ್ವಿ, ನಾವು ಏನು ಮಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಡಿಸ್ಕಷನ್ ಆಗ್ತವೆ. ಸಂಘಟನೆ ಸಂಘರ್ಷ ಜೀವನದಲ್ಲಿ ಬಹಳ ಮುಖ್ಯವಾದ ಗುರಿಗಳು. ನನ್ನ ಯಾವುದೇ ಭಾಷಣದಲ್ಲಿ ಸಂಘಟನೆ ಸಂಘರ್ಷ ನನ್ನ ಮುಖ್ಯವಾದ ಅಜೆಂಡಾ. ಎಲ್ಲಿವರೆಗೂ ಸಂಘಟನೆ ಸಂಘರ್ಷಗಳಿರುತ್ತೋ ನಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಇಷ್ಟು ವರ್ಷ ಜಾಬ್ಗಳನ್ನು ಮಾಡಿ 35-40 ವರ್ಷ ಸರ್ವಿಸ್ ಮಾಡಿ ದೇಶದ ಉದ್ಧಾರ ಮಾಡಿ ಇಲ್ಲಿ ಬಂದ ಅನುಭೂತಿ ನಮಗೆ ಆಗುತ್ತೆ. 1,000-1,800 ಸರ್ಕಾರ ಪೆನ್ಷನ್ ಕೊಟ್ಟು ಇದು ಯಾರಿಗಾಗ್ತದೆ ಬರಲ್ಲ. ನಾನು ಗಂಟನ್ನು ಬರೋಲ್ಲ. ಈಗ ಯಾವುದೇ ಒಂದು ಪೆನ್ಷನ್ ಅಂದ್ರೆ ಏನು, ಜೀವನ ನಡೆಸಿಕೊಂಡು ಹೋಗಲಿಕ್ಕೆ ರಿಟೈರ್ಮೆಂಟ್ ಆದಮೇಲೆ 2 ಹೊತ್ತು ಊಟ ಹಾಗೂ ಒಂದು ಸಣ್ಣ ಮನೆಯಲ್ಲಿ ಇರಲಿಕ್ಕೆ ಏನು ಈಗ ಪೆನ್ಷನ್ ಎಲ್ಲಿ ಕೊಡ್ತಾರೆ? ಇಷ್ಟು ವರ್ಷ ಒಂದು ಸರ್ವಿಸ್ ಮಾಡಿ ತಂದರೆ ಒಂದು ಗೌರವ ನಮಗೆ ಕೊಟ್ಟಂಗ. ಇದೇ ನಮ್ಮ ಮುಖ್ಯ KSRTC ಬಗ್ಗೆ ನಾ ಮಾತಾಡ್ತೀನಿ. ಮೊದಲು ಎಷ್ಟು ಬಸ್ ಇದ್ರು, ಎಷ್ಟು ಕಂಡಕ್ಟರ್ ಇದ್ರು, ಎಷ್ಟು ರೋಡ್ಗಳು ಸರಿಯಿತು, ನಾವು ಏನು ಕೆಲಸ ಮಾಡಿ ಯಾವ ಥರ ಮೊದಲೆಲ್ಲ 2 ಡ್ಯೂಟಿ ಇರಲೇ ಇಲ್ಲ. ರಾತ್ರಿ ಅವರು ಒಬ್ಬರೇ ಬರ್ತಿದ್ದ. ಈಗ 8 ತಾಸಿಗೆ ಬಸ್ ಆಗುತ್ತೆ. ಎಷ್ಟು ಬಸ್ಗಳು ಬರೋದು? ನಾವು ತುಮಕೂರಿಗೆ 30-40 ವರ್ಷದಿಂದ ಟ್ರಾವೆಲ್ ಮಾಡಿದ್ವಿ. ಅವಾಗಿನ ಬಸ್ ಸ್ಟ್ಯಾಂಡ್ ಹೆಂಗಿತ್ತು, ಈಗಿನ ಬಸ್ ಸ್ಟ್ಯಾಂಡ್ ಹೆಂಗಾಗ್ಯದ, ಎಷ್ಟು ಬಸ್ ಇರ್ತಾವ? ಕಾರಣ ನಮ್ಮ ಜನರು ಸರ್ಕಾರಕ್ಕೆ ಸರಿಯಾಗಿ ಸೇವೆ ಮಾಡಲಿಕ್ಕೆ ಈ ಸ್ಥಿತಿ ಬಂದದ. ಹಂಗೆ ಡೆವಲಪ್ ಆಗಿತ್ತು, ಆದರೂ ಸರ್ಕಾರ ನಮ್ಮನ್ನು ಕೇಳ್ತಾ ಇಲ್ಲ. ನಾವು ಇದಕ್ಕೋಸ್ಕರ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಮುಖಾಂತರ
ನಮ್ಮ ಪೆನ್ಷನ್ದಾರರಿಗೆ ನಾವು ಒಂದು ಮಿನಿಮಮ್ ಪೆನ್ಷನ್ನು ಇನ್ನೊಂದು ಹೈಯರ್ ಪೆನ್ಷನ್. ಮಿನಿಮಮ್ ಪೆನ್ಷನ್ ಅಂದ್ರೇನು? ಯಾರಿಗೆ 10,000, 15,000, 20,000 ಸ್ಯಾಲರಿದು ರಿಟೈರ್ಮೆಂಟ್ ಆಗ್ಯಾರೋ ಅವ್ರಿಗೆ ಹೈಯರ್ ಪೆನ್ಷನ್ ತಗೊಂಡ್ರೆ ಅವ್ರಿಗೆ ಜಾಸ್ತಿ ಸಿಗಲ್ಲ. ಅವ್ರಿಗೆ 2 ಹೊತ್ತು ಊಟ, ಒಂದು ಸಣ್ಣ ಮನೆ ಇರಲಿಕ್ಕೆ ನಾವು 7,500 ಡಿಮ್ಯಾಂಡ್ ಮಾಡಿ ಹೈಯರ್ ಪೆನ್ಷನ್ ಯಾಕೆ 50,000, 60,000 ಸ್ಯಾಲರಿ ತಗೊಂಡು ರಿಟೈರ್ಮೆಂಟ್ ಆಗ್ಯಾರೋ, ಜಾಯಿಂಟ್ ಡಿಕ್ಲರೇಷನ್ ಕೊಟ್ಟಿದ್ದಾರೋ, ಏನು KSRTC ಕರ್ನಾಟಕದ ಬ್ಯಾರೇಜ್ ಹೋಗಿರೋದು. ಇದನ್ನು ಆಮೇಲೆ ಬೇರೆ ವಿಷಯಗಳನ್ನ ಮಾತಾಡ್ತೀನಿ ಅದರ ಬಗ್ಗೆ. 71 ಲಕ್ಷ